ಸಂಘರ್ಷ ಸಮಿತಿ ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ. ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ಹೊಂಗಿರಣ ಬೀರಿದ ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹೆಜ್ಜೆ ಹೆಜ್ಜೆ. ಕೆಜಿಎಫ್ ತಾಲೂಕಿನ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿದ್ದಾರೆ. ಹಾಗೆ ಕಂಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಿವೇಶನ ರೈತರಿಗೆ, ಸೂರಿಲ್ಲದವರಿಗೆ ಪಾಲನೆಗಳನ್ನು ಗುರುತಿಸಿ ಮನೆ ಕೊಡಬೇಕಂತೇಳಿ ನಮ್ಮನ್ನು ಬೇಡಿಕೆಯಲ್ಲಿ ಮುಖಾಂತರ ಇವತ್ತು ಮನವಿ ಕೊಡೋಕೆ ಬಂದಿದ್ದೀವಿ. ಕಂಗನಹಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಹಳ್ಳಿಗಳವರು ಕೂಡ ಇವತ್ತು ಸೂರಿಲ್ಲದವರು ಮತ್ತು ನಿವೇಶನ ಇಲ್ಲದವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ ಎಕ್ಸಿಕ್ಯೂಟಿವ್ ತಗೊಂಡು. ಅದರ ಪರವಾಗಿ ಇವತ್ತು ಏನು ಮೂಲಸೌಕರ್ಯ ಬಗ್ಗೆ ಮತ್ತು ಹಳ್ಳಿಗಳಲ್ಲಿ ಸುಮಾರು ಕುಟುಂಬಗಳು ಇವತ್ತು 5 ಜನ 6 ಜನ ವಾಸವಾಗಿರುವಂಥ ಪರಿಸ್ಥಿತಿ ಆಗಿದೆ. ಈ ಸರ್ಕಾರ ಈಗಲೇ 5 ವರ್ಷದಿಂದ ಕೂಡ ಒಂದು ಆದೇಶ ಮಾಡಿದೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಸೂರಿಲ್ಲದವರಿಗೆ ಮೀಸಲಿಡಬೇಕು, ಒಂದು 2 ಎಕರೆಯಿಂದ 5 ಎಕರೆ ಒಂದು ಮೀಸಲಿಡಬೇಕಂತೇಳಿ ಕೂಡ ಒಂದು ಆದೇಶ ಮಾಡಿದೆ. ಇದುವರೆಗೂ ಕೂಡ ಎಲ್ಲ ಗ್ರಾಮ ಪಂಚಾಯತಿಗಳು ಒಂದು ರೆಜುಲೇಷನ್ ಮಾಡಿ ಮುಖ್ಯ ಮೇಲಧಿಕಾರಿಗಳಿಗೆ ಒಂದು ಮನವಿ ಕೂಡ ಕೊಟ್ಟಿಲ್ಲ. ಅವ್ರಿಗೆ ಅವಶ್ಯಕತೆ ಇಲ್ಲ, ಅವರು ಮೇಲ್ ಹುದ್ದೆಗಳಲ್ಲಿದ್ದಾರೆ, ಅವ್ರಿಗೆ ಬರ್ತಾರೆ, ಸರ್ಕಾರ ಸಂಬಳ ಕೊಡ್ತದೆ, ಅವ್ರಿಗೆ ಅದ್ರ ಜ್ಞಾನನೇ ಇರೋದಿಲ್ಲ. ಇಲ್ಲಿ ಕಡುಬಡವರು ಎಷ್ಟು ವಾಸ ಮಾಡ್ತಾ ಇದ್ದಾರೆ ಗೊತ್ತಾ? ಒಂದು ಮನೆಯಲ್ಲಿ 2, 3, 4 ಜನ ಒಂದೇ ರೂಮಲ್ಲಿ ಹೆಂಗೆ ವಾಸ ಮಾಡೋಕ್ಕಾಗತ್ತೆ? ನಾವು ದಲಿತ ಸಂಘರ್ಷ ಸಮಿತಿ ಒಂದು ಮನವಿಯನ್ನು ಕೊಡೋಕೆ ಬರ್ತಾ ಇದ್ದೀವಿ ಕಂಗನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ. ಇದುವರೆಗೂ ಕೂಡ ಕೆಜಿಎಫ್ ತಾಲೂಕಲ್ಲಿ ಇಡೀ ಎಲ್ಲ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಇದುವರೆಗೂ ಕೂಡ ಒಂದು ಭೂಮಿ ಕೂಡ ಗುರುತಿಸಿಲ್ಲ. ಇದುವರೆಗೂ ಒಂದು ಗ್ರಾಮ ಪಂಚಾಯತಿ ನಾವು ಸುತ್ತಲೇ ಕಳಿಸಿಲ್ಲ, ಮೇಲಿನಧಿಕಾರಿಗಳಿಗೆ ದಂಡಾಧಿಕಾರಿಗಳಿಗೆ ಕಳಿಸಿಲ್ಲ. ಇವರು ಈ ಕೂಡಲೇ ಏನು ಗುಡಿಸಲಿಲ್ಲದವರು ನಿವೇಶನ ರೈತರಿಗೆ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಸದಸ್ಯರನ್ನು ಸೇರಿ ಒಂದು ರಿಸರ್ವೇಷನ್ ಮಾಡಿ ಕಮಿಟಿನಲ್ಲಿ ಪಾಸ್ ಮಾಡಿ ಈ ಕೂಡಲೇ ಅವರಿಗೆ ಮೇಲಿನಧಿಕಾರಿಗಳಿಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ, ತಹಸೀಲ್ದಾರಿಗೆ ಆಗಿರ್ಬೋದು, ಸಂಬಂಧಪಟ್ಟ ಇವರಿಗೆ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗಿರ್ಬೋದು, ಇವ್ರು ಯಾವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕೂಡಲೇ ಇವರಿಗೆ ನಾವು ಈ ಜಾಗವನ್ನು ಗುರುತಿಸಿ ಫಲಾನುಭವಿಗಳಿಗೆ ನಿವೇಶನ ರೈತರಿಗೆ ಗುರುತಿಸ್ಕೊಡ್ಬೇಕಂತೇಳಿ PDO ಅವ್ರು ಕಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ದಿವಸ ಕಂಗನಹಳ್ಳಿ ಗ್ರಾಮ ಪಂಚಾಯಿತಿನಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕಾರ್ಯಕ್ರಮದ ವಿವರ ಏನಂತಂದರೆ, ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ಅಂತೇಳಿ ಒಂದು ಸರ್ಕಾರ ಆದೇಶ ಇದೆ. ಆ ಆದೇಶದ ಪ್ರಕಾರನೇ ನಾವು ದಲಿತ ಸಂಘರ್ಷ ಸಮಿತಿ ಅದನ್ನು ತಗೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ಗ್ರಾಮ ಪಂಚಾಯತಿನಲ್ಲಿನೂ ಹೋಗಿ ನಾವು ಲೆಟರ್ ಕೊಟ್ಟು ಇದ್ರ ಕರೆಸ್ಪಾಂಡೆನ್ಸ್ ಕಷ್ಟ ಸುಖ ಏನು ಅಂತೇಳಿ ಫಾಲೋ ಮಾಡ್ತಾ ಇದ್ದೀವಿ. ಈಗಲೂ ಗ್ರಾಮ ಪಂಚಾಯತಿ ಕಂಗನಹಳ್ಳಿ ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ ಜಯಪ್ರಕಾಶ್ ನಾಯ್ಡು ಅವರು, ಪ್ರಕಾಶ್ ನಾಯ್ಡು ಅವರು, ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾದರೆ ಅವ್ರಿಗೆ ಎಷ್ಟೋ ವೆಯ್ಟ್ ಇದೆ, ಎಷ್ಟೋ ಬಲ ಇದೆ, ಎಷ್ಟೋ ಶಕ್ತಿ ಇದೆ. ಪಾಪ ಯಾಕೆ ಈ ಥರ ಮಾಡ್ಕೊತಾರೆ ಅಂತೇಳಿ ಒಂದು ವಿಚಾರ ಬೇಜಾರಾಗ್ತದೆ. ಇವ್ರಿಗಿಲ್ಲದೆ ಇರೋ ಪವರ್ ಯಾರಿಗೂ ಇಲ್ಲ. ಪಂಚಾಯತಿ ಡೆವಲಪ್ಮೆಂಟ್ಸ್ಗೆ ಅವ್ರನ್ನ ಇದು ಮಾಡಿರೋದು. ದಯವಿಟ್ಟು ಇನ್ಮೇಲೆ ಈ ಕಾಲೋನಿಗಳಿಗೆ ವಿಸಿಟ್ ಕೊಟ್ಟು ಸ್ವಲ್ಪ ಇದು ಮಾಡಿ ಮೇಡಮ್. ನೀವು ಈ ಕಾರ್ಯಕ್ರಮಕ್ಕೆ ನಮಗೆ ಈ ಅಧ್ಯಕ್ಷರು ಇದು ಯಾವ ರೀತಿ ಇದು ಮೀಟಿಂಗ್ ಮಾಡಿ ರೆಸಲ್ಯೂಷನ್ ಮಾಡಿ ಮೇಲಿನ ಅಧಿಕಾರಿಗಳಿಗೆ ಆದಷ್ಟು ಬೇಗ ಕಳಿಸ್ಬೇಕಂತೇಳಿ ನಾನು ವಾರ 15 ದಿವಸದಲ್ಲಿ ನಾವೆಲ್ಲ ಮೀಟಿಂಗ್. ಓಕೆ ಸರ್. ಹಾಗೆ ಬಂಧುಗಳೇ, ಇವತ್ತಿನ ದಿವಸ ಏನು ನಮ್ಮ ಜೊತೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಫಲಾನುಭವಿಗಳು ಅವರವರ ಅವಲಾಂತಗಳನ್ನು ಎತ್ಕೊಂಡು ಅವ್ರ ಫಾರಂ ಏನು ಯಾರಿಗೆ ಸೈಟಿಗೆ ಇಲ್ವೋ, ಮನೆ ಇಲ್ವೋ, ಅವರು ಇವತ್ತು ಅವರು PDO ಅವರೇ ಕೂಡ ಮನವಿ ಕೊಡ್ತಾ ಇದ್ದಾರೆ. ಇದ್ರ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮೊನ್ನೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಎಲ್ರಿಗೂ ಜೈ ಭೀಮ್. ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳೆಲ್ಲರಿಗೂ ಸ್ವಾಗತವನ್ನು ಹಾಗೂ ಅವರ ವಂದನೆಗಳನ್ನು ತಿಳಿಸುತ್ತಾ, ಅವರು ಈ ಒಂದು ಅವರ ಒಂದು ಲೆಟರೇಟಲ್ಲಿ ಏನು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ಜನಕ್ಕೆ ಸುಮಾರು ವರ್ಷಗಳಿಂದ ನಿವೇಶನ ಇಲ್ಲ ಮತ್ತು ಮನೆಗಳಿಲ್ಲ, ಅವ್ರಿಗೆ ಮನೆಗಳನ್ನ ನಿವೇಶನಗಳನ್ನ ನೀಡಿ ಅಂತ ನಮಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅದರಂತೆ ನಿಯಮಾನುಸಾರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಹಂತದಲ್ಲಿ ನಿಯಮಾನುಸಾರ ಕೈಗೊಳ್ತೀವಿ ಅಂತ ಆಶ್ವಾಸನೆ ಹೇಳ್ತಾ ಇದ್ದೀನಿ ನಾನು. ಕೆಜಿಎಫ್ ತಾಲೂಕು ಶಾಖೆ ಕೋಲಾರ ಜಿಲ್ಲೆ.
ಅವರಿಗೆ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ವಿಷಯ ನಿವೇಶನ ಇಲ್ಲದ ಬಡವರಿಗೆ ಉಚಿತವಾಗಿ ನಿವೇಶನ ನೀಡಿ ಮನೆ ನಿರ್ಮಿಸಿಕೊಡಲು ಕೋರಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ 10 ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿಯು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ವಾಸವಾಗಿರುವ ವಸತಿ ರಹಿತ ಬಡವರಿಗೆ ಉಚಿತ ನಿವೇಶನ ಹಾಗೂ ಮನೆ ಕಟ್ಟಿಕೊಡುವ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದಂತೆ ಜಿಲ್ಲಾಡಳಿತ 5 ವರ್ಷಗಳ ಹಿಂದೆಯೇ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂಮಿಯನ್ನು ಗುರುತಿಸಿ ಪಂಚಾಯಿತಿ ಆಡಳಿತಕ್ಕೆ ನೀಡಲು ಕಂದಾಯ ಇಲಾಖೆ ಸೂಚಿಸಲಾಗಿದೆ. ಆದರೆ ಕೆಜಪ್ ತಾಲೂಕಿನ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲೂ ಈ ತನಕ 1 ಗುಂಟೆ ಭೂಮಿ ಕೂಡ ಮಂಜೂರಾಗಿಲ್ಲ. ತಾಲೂಕಿನ ನಿವೇಶನ ಇಲ್ಲದ ಎಲ್ಲರೂ ಕೂಡ ಗುರುತಿಸಿ ಕನಿಷ್ಠ 20 ಅಥವಾ 30 ಅಡಿಗಳಷ್ಟು ನಿವೇಶನವನ್ನು ವಿಂಗಡಿಸಿ ವಿತರಿಸಬೇಕೆಂದು ಜೊತೆಗೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ವತಿಯಿಂದ ಮನೆ ನಿರ್ಮಾಣ ಮಾಡಿ ವಸತಿ ರಹಿತ ಬಡವರಿಗೆ ಹಂಚಬೇಕಾದ ಅಧಿಕಾರಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸದೆ ಬೇಜವಾಬ್ದಾರಿಯಿಂದ ತೋರಿದ್ದಾರೆ. ಬಡವರು ಇಂದು ಗುಡಿಸೆಗಳಲ್ಲಿ ಬೇರೆಯವರ ಮನೆಗಳಲ್ಲಿ, ವಾರ್ಡ್ಗಳಲ್ಲಿ ಮತ್ತು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುತ್ತಿದ್ದು ಅವರಿಗೆ ಸ್ವಂತ ಸೂರಿಲ್ಲದೆ ಅವರು ಬದುಕಲು ಚಿಂತಾಜನಕವಾಗಿ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಿವೇಶನ ಇಲ್ಲದ ಅನರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ ಎಂದು ದಲಿತ ಸಾಕಪಟ್ಟಿದೆ. ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬದುಕುತ್ತಿರುವ ಪ್ರತಿಯೊಂದು ಕುಟುಂಬವು ಸ್ವಂತ ಮನೆಯಲ್ಲಿ ಬದುಕುವಂತೆ ಕೂಡಲೇ ಕ್ರಮ ಜರುಗಿಸಬೇಕೆಂದು ಸಮಿತಿ ತಮ್ಮಲ್ಲಿ ಮನವಿ ಮಾಡುತ್ತಿದೆ. ಬೇಡಿಕೆ: ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ಕಂದಾಯ ಗ್ರಾಮಕ್ಕೆ ಕನಿಷ್ಠ 3 ಎಕರೆ ಗರಿಷ್ಠ 6 ಎಕರೆ ಮಂಜೂರು ಗ್ರಾಮಗಳಿಗೆ ಮಾಡಬೇಕು. 2 ಎಕರೆ ಭೂಮಿಯನ್ನು ಸರ್ಕಾರದಿಂದ ಮಂಜೂರು ಮಾಡಬೇಕೆಂದು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸಭೆಯ ಮೂಲಕ ರೆಜುಲೇಷನ್ ಮಾಡಿ ಸರ್ಕಾರಕ್ಕೆ ಕಳಿಸಬೇಕೆಂದು. 3ನೇದು, ಒತ್ತುವರಿಯಾಗಿರುವ ಗ್ರಾಮ ಠಾಣಾ ಸ್ವತ್ತುಗಳನ್ನು ರಕ್ಷಿಸಿ ಬಡವರಿಗೆ ನಿವೇಶನ ರಚಿಸಬೇಕೆಂದು ತಮ್ಮನ್ನು ವಂದನೆಗಳೊಂದಿಗೆ ಮಹಿಳಾ ಅಧ್ಯಕ್ಷರ ಸಂಚಾಲಕರಾದಂಥ ಯಲ್ಲಮ್ಮ ಅವರು ಮಾತಾಡ್ತಾರೆ. ಈಗ ಸ್ನೇಹಿತರೆ, ಎಲ್ಲ ಪಂಚಾಯತಿಗಳಲ್ಲೂ ಇದೇ ಥರ ಆಗ್ತಾ ಇದೆ. ನಾವು ಒಂದು ಪಂಚಾಯತಿ ಅಲ್ಲ, ಎಲ್ಲ ಪಂಚಾಯತಿಗಳಲ್ಲೂ ಮೊದಲೇ ಇಲ್ಲಿಗೆ ಬಂದು ಒಂದು ಸಾರಿ ಪಂಚಾಯತಿಯಲ್ಲಿ ಮಾತಾಡ್ಕೊಂಡು ಹೋಗಿದ್ದೀವಿ. ಎಲ್ಲ ಅರ್ಜಿಗಳು ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ಆದ್ರೂ ಇವಾಗ ಕೊಡಬೇಕು ಅಂತ ಅಂದ್ಕೊಂಡು ಎಲ್ಲ ಪಂಚಾಯತಿಗಳಲ್ಲೂ ಕೊಡ್ತಾ ಇದ್ದೀವಿ. ಆದರೆ ಜಮೀನುಗಳು 2 ಎಕರೆ 3 ಎಕರೆ ಗೌರ್ಮೆಂಟಿಂದ ಅನೌನ್ಸ್ ಮಾಡಬೇಕು. ಜನಗಳಿಗೆ ಜಾಸ್ತಿ ಕಷ್ಟಗಳಲ್ಲಿರೋರಿಗೆ, ಮನೆಗಳಿಲ್ದಿರೋ ಒದ್ದಾಡೋರಿಗೆ ತುಂಬ ಪರಿಸ್ಥಿತಿಯಲ್ಲಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಪಂಚಾಯತಿಗಳಲ್ಲೂ ಇದೇ ಅರ್ಜಿಗಳು ಕೊಡ್ತಾ ಇದ್ದೀವಿ. ಎಲ್ಲ ಪಂಚಾಯತಿಗಳಲ್ಲೂ ನಾವು ಇದೇ ಒಂದು ಇದು ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಯಾವ ಪಂಚಾಯತಿಗಳಲ್ಲೂ ಇದನ್ನು ಕೈಗೆ ಎತ್ಕೊಂಡಿಲ್ಲ ಅಂದರೆ ನಾವು ತಾಲೂಕು ಆಫೀಸ್ ಹತ್ರನೇ ಧರಣಿ ಮಾಡೋಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ದಯವಿಟ್ಟು ಇದನ್ನು ಮುಂದುವರಿಸಬೇಕು ಅಂತ ನಾವು PDO ಮೇಡಮ್ ಅಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. అర్జీ ఇచ్చి అపాయింట్మెంట్ తీసుకుండా సెంట్రల్ గవర్నమెంట్ అప్పుడప్పుడు కొద్ది ఇంట్లో ఉంటాయి. లేదు కదా, వాళ్ళ లిస్ట్ లో ఎవరు ఉంటారో వాళ్ళకి మాత్రమే వస్తాయి. అదే వాపస్ పంచాయతీలో లిస్ట్ మాత్రం వాళ్ళకి పోయింటుంది. దాంట్లోనే సెలెక్ట్ చేసి పంపిస్తారు. నేను 3 ఏళ్ళు అయితే ముందు నుంచి వచ్చిందా 7 ఇండ్లు వచ్చిన్నాయి. 80 ఇంట్లకి 7 ఇండ్లు వస్తే